ಜಗವೇ ನೀನು ಗೆಳತಿಯೇ. ಏನ ಅಯ್ಯೋ ನಡಿಯಮ್ಮ ದರ್ಶನ ಮಾಡ್ಕೊಂಡು ಹೋಗೋಣ. ಏನಂತ ಅಯ್ಯೋ ಹೇಳ್ತಾರೆ ಅವರು. ಬಾ ಏನೋ ನಿಮ್ಮಿಷ್ಟ ಅಮ್ಮ, ಬಿಡಂಗಿದ್ರೆ ಬಿಡಿ ಅಷ್ಟೇ. ನಾವೀಗ ಅಲ್ಲಿ ದೇವ್ರ ಪೂಜೆ ಮಾಡ್ಕೊ ಬಂದಿರೋದು ಏನಕ್ಕೆ? ನಾವು ಅವಾಗ ಸ್ಟಾರ್ಟಿಂಗಲ್ಲಿ ಬರುವಾಗ ಬಿಡ್ತಾ ಇದ್ವಿ. ಪರಶುರಾಮನ ದೇವಸ್ಥಾನ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಬೀಗ್ರೂಟ ಎಲ್ಲ ಮಾಡ್ತಾ ಇರ್ತಾರೆ ಇಲ್ಲಿ. ಹಾಂ ಬೀಗ್ರೂಟ ಮಾಡ್ತಾರೆ ಕಣೆಮ್ಮ, ಮದುವೆನೂ ಮಾಡ್ತಾರೆ, ಬೀಗ್ರೂಟನೂ ಮಾಡ್ತಾರೆ. ಪೆಂಡಲೆಲ್ಲ ಹಾಕಿ ಎಲ್ಲ ಮಾಡ್ತಾ ಇರ್ತಾರೆ. ಮಾಡ್ಕೊಂಡು ಬಂದಿದ್ದೀವಿ. ಏನದು ದೃಷ್ಟಿ ದೋಷ ನಿವಾರಣೆ ಮಾಡ್ಕೊಳಕ್ಕೆ ಹಿಂಗೆ ದೃಷ್ಟಿ ತೆಗೆದುಬಿಟ್ಟು ಅಲ್ಲಿ ಹಾಕಿ ಅಂತ ನೀರಲ್ಲಿ ನೋಡು ಅಲ್ಲಿ ಬಿಡಿಸ್ತಾರೆಲ್ಲ ಅಷ್ಟೇ, ಇನ್ನೇನು ಇಲ್ಲ. ಬಾ ಚೆನ್ನಾಗಿ ಪೂಜೆ ಮಾಡ್ಕೊಂಡು ದೀಪನೇ ತೇಲ್ಬಿಟ್ಬಿಟ್ಟು ಬಂದಿದ್ದೀವಿ. ಇನ್ಯಾವ ದೃಷ್ಟಿ ಆಗಿರುತ್ತೆ ನಮಗೆ. ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಎಷ್ಟು ಚೆನ್ನಾಗಿ. ಹಾಂ ಮತ್ತು ಇನ್ನೇನು ದೃಷ್ಟಿ ಇರುತ್ತೆ. ದೃಷ್ಟಿಗೊಂಬೆನೂ ಜೊತೆಲೆ ಕರ್ಕೊಬತ್ತೆ. ಯಾರು ಚಪಾತಿ ಅವಳು ಅಳ್ಳಾಡ್ತಾನೆ ಇಲ್ಲ ಇವಾಗ. ಇದು ಪರಶುರಾಮ ಸ್ವಾಮಿ ದೇವಸ್ಥಾನ. ನಂಜನಗೂಡಿಗೆ ಬಂದವರು ಇಲ್ಲಿಗೆ ಬರಲೇಬೇಕು. ಎಂಥದ್ದೇ ಆರೋಗ್ಯ ಸಮಸ್ಯೆ ಇದ್ದರೂ, ಕೆಟ್ಟ ದೃಷ್ಟಿ ಆಗಿದ್ರು ಇಲ್ಲಿ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಏನಂದರೆ ಇಲ್ಲಿ ಬೆಲ್ಲ ಮತ್ತು ಉಪ್ಪನ್ನು ಮಾರ್ತಾ ಇರ್ತಾರೆ. 5 ಅಚ್ಚು ಬೆಲ್ಲ, ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮಾರ್ತಾ ಇರ್ತಾರೆ. ಈಗ ನೀವಾಗಲೇ ವಿಡಿಯೋ ಸ್ಟಾರ್ಟಿಂಗಲ್ಲೇ ನೋಡಿರ್ತೀರ. ಅದನ್ನು ತೊಗೊಂಡು ಬಂದು ಇಲ್ಲಿ ದೇವಸ್ಥಾನದ ಒಳಗಡೆ ಅರ್ಚಕರ ಕೈಲಿ ಕೊಟ್ಟರೆ ಅವರು ಮಂತ್ರ ಹೇಳಿ ದೃಷ್ಟಿ ನಿವಾಳಿಸಿ ಕೊಡ್ತಾರೆ. ಅದನ್ನು ತೊಗೊಂಡು ಬಂದು ಈ ಕಾಲುವೆನಲ್ಲಿ ಬಿಡಬೇಕು. ಕೆಲವು ಸಲ ಇಲ್ಲಿ ಪುರೋಹಿತರು ಇರೋದೇ ಇಲ್ಲ, ಆದರೂ ಕೂಡ ವ್ಯಾಪಾರ ಮಾಡೋರು ತೊಗೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಅವ್ರದ್ದು ಒಂದು ಬಿಸ್ನೆಸ್ ಮೈಂಡಿಂದ ಹೇಳ್ತಾರೆ. ಪ್ರತಿ ಸಲ ಬಂದಾಗೆಲ್ಲ ಮಾಡಬೇಕು ಅಂತೇನಿಲ್ಲ, ಯಾವಾಗಲಾದರೂ ಒಂದು ಸಲ ಮಾಡಿಕೊಂಡ್ರೂ ಕೂಡ ಸಾಕಾಗುತ್ತೆ. ಅಥವಾ ನೀವು ಮನೆಯಿಂದನೇ ಬರುವಾಗ ಉಪ್ಪು ಮತ್ತು ಕಾಳು ಮೆಣಸನ್ನು ತೊಗೊಂಡು ಬಂದು ಇದೇ ರೀತಿ ಇಲ್ಲಿ ತಲೆಯಿಂದ ದೃಷ್ಟಿ ನಿವಾಳಿಸಿ ಹರಿಯೋ ನೀರಲ್ಲಿ ಬಿಡ್ಬೋದು. ಪರಶುರಾಮರು ತಮ್ಮ ತಾಯಿ ರೇಣುಕಾದೇವಿಯ ಶಿರಶ್ಛೇದನ ಮಾಡಿದಂಥ ಪಾಪಕ್ಕೆ ಪ್ರಾಯಶ್ಚಿತ ಮಾಡಿಕೊಂಡು ಶಾಂತಿಯನ್ನು ಪಡೆಯೋ ಸಲುವಾಗಿ ಈ ಸ್ಥಳದಲ್ಲಿ ನೆಲೆಸಿದ್ರು ಅಂತ ಹೇಳಲಾಗತ್ತೆ. ಅಲ್ಲದೆ ನೀವು ಈ ಜಾಗಕ್ಕೆ ಬರಲಿಲ್ಲ ಅಂದರೆ ನಿಮ್ಮ ನಂಜನಗೂಡಿನ ಯಾತ್ರೆ ಕಂಪ್ಲೀಟ್ ಆಗೋದೇ ಇಲ್ಲ. ಏನು ಕಾಸು ಟೆಂಪೋದಲ್ಲೇ? ಹಾಂ ಕೊಡ್ತೀವಿ ಬಿಡಿ, ಅವೆಲ್ಲ ನಾವು ಶೇರ್ ಮಾಡ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ದೇವರು ತುಂಬ ಚಿಕ್ಕದು, ಪರಶುರಾಮ ದೇವರಲ್ವಾ, ಚೆನ್ನಾಗಿದೆ. ದೇವ್ರ ಗುಡಿ ಇಷ್ಟೆಲ್ಲ ಇರಲಿಲ್ಲ, ಇವಾಗ ಇದೆಲ್ಲ ರೆಡಿ ಮಾಡಿರೋದು. ಚೆನ್ನಾಗಿದೆ. ಪೂಜೆ ಮಾಡಿಕೊಡ್ತಾರೆ. ಅಲ್ಲಿ ಪುರೋಹಿತರೇ ಇಲ್ಲ, ಏನು ಪೂಜೆ ಮಾಡ್ತಾರೆ? ಅವ್ರದ್ದೊಂದು ಬಿಸ್ನೆಸ್ ಅಷ್ಟೇ, ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಹಾಂ ಇದು ಪ್ಲ್ಯಾನೇ ಇರಲಿಲ್ಲ. ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಅಮ್ಮಗೆ ನಮ್ಮನ್ನ ನೋಡ್ಬೇಕಂತ ಇಷ್ಟ ಆಗಿದೆ, ಅದಕ್ಕೆ ಕರ್ಸ್ಕೊಂಡಿದ್ದೀವಿ. ತುಂಬ ಫ್ರೀಯಾಗಿದೆ. ನಾವು ವೀಕೆಂಡಲ್ಲಿ ಶುಕ್ರವಾರ ಅಂದ್ಕೊಂಡು ಬಂದರೆ ಸಿಕ್ಕಾಪಟ್ಟೆ ರಶ್ಶು. ದೇವ್ರನ್ನ ನೆಮ್ಮದಿಯಾಗಿ ನೋಡೋದಕ್ಕೆ ಆಗಲ್ಲ. ತುಂಬ ಚೆನ್ನಾಗಿದೆ. ಖಾಲಿ ಖಾಲಿ ಎಲ್ಲ ಕಡೆನೂ. ನೋಡಿ ಹೆಂಗಿರ್ತೈತೆ ಗಿಜಗಿಜ ಅಂತ ಯಾವಾಗಲೂ. ಇವತ್ತು ನೋಡಿ ಹೆಂಗಿದೆ. ಎಷ್ಟು ಬೇಕಾದರೂ ನೋಡ್ಬೋದು ಹೋಗಿ ಆರಾಮಾಗಿ ದೇವ್ರನ್ನ. ಒಂದ್ಸಲಿ ಹೋಗ್ಬಿಟ್ಟು ನೋಡೋಕ್ಕಾಗ್ದೆ 100 ರೂಪಾಯಿ ಕೊಟ್ಬಿಟ್ಟು ಹೋಗಿದ್ವಿ. 100 ರೂಪಾಯಿ ಕೊಟ್ಟರು ಆಗಲ್ಲ. 1-2 ಸಲ ದರ್ಶನ ಮಾಡಿಲ್ಲಮ್ಮ, ಈಚೆ ಕೈ ಮುಕ್ಕೊಂಡು ಹೋಗಿದ್ದೀವಿ. ಕೈ ಮುಖ ಬಂದಿದ್ದೀವಿ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ನಮ್ಮ ಒನ್ ಡೇ ಟ್ರಿಪ್ ಹಾಗೆ ಕಂಟಿನ್ಯೂ ಮಾಡ್ತಾ ಪರಶುರಾಮ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದ್ದೀವಿ. ಇದು ಪ್ಲಾನೇ ಇರಲಿಲ್ಲ, ಯಾಕಂದರೆ ನಂಜನಗೂಡಲ್ಲೇ ಎಷ್ಟೊತ್ತಾಗುತ್ತೋ ಏನೋ, ಇದನ್ನು ಕವರ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ. ಬಟ್ ಡ್ರೈವರ್ ಅಂತೂ ತುಂಬ ಒಳ್ಳೆಯವರು, ಕರ್ಕೊಂಡು ಹೋಗ್ತೀನಿ ಬನ್ನಿ, ನೀವು ನೀಟಾಗಿ ಯಾವ್ಯಾವ ದೇವಸ್ಥಾನ ಅಂತ ಹೇಳಿಬಿಟ್ರೆ ನಾನು ನಿಮಗೆ ಪ್ಲ್ಯಾನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಾವು ಅಂದ್ಕೊಂಡಿದ್ದು ಶ್ರೀರಂಗಪಟ್ಟಣ, ನಿಮಿಷಾಂಬ ಅದೆರಡನ್ನ ಕವರ್ ಮಾಡಿದ್ರೆ ಸಾಕು ಅಂದ್ಕೊಂಡಿದ್ವಿ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೋದಾ ಅಂತ ಕೇಳಿದ್ದಕ್ಕೆ ಖಂಡಿತ ಹೋಗ್ಬೋದು. ಫಸ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಆಮೇಲೆ ಶ್ರೀರಂಗಪಟ್ಟಣ, ಆಮೇಲೆ ನಿಮಿಷಾಂಬ. ಅಲ್ಲಿ ಊಟ ಅಂತೂ ತುಂಬ ಚೆನ್ನಾಗಿರುತ್ತೆ. ಊಟ ಮಾಡ್ಕೊಂಡು ಆಮೇಲೆ ಬೆಂಗಳೂರಿಗೆ ರಿಟರ್ನ್ ಆಗೋಣ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿ ಈಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ಅಮ್ಮನವ್ರ ದರ್ಶನ ನಿಜ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಾಯಿತು. ನಾವು ಎಷ್ಟೋ ಸಲ ಬಂದಾಗ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ವಾರದ ಎಲ್ಲ ದಿನವೂ ರಶ್ ಇದ್ದೇ ಇರುತ್ತೆ. ಆದರೆ ಇವತ್ತು ತುಂಬಾ ಖುಷಿಯಾಯಿತು. ನಾವು ಬರೋ ಸಮಯದಲ್ಲಿ ಖಾಲಿಯಾಗಿತ್ತು, ಒಳಗಡೆ ಸ್ವಲ್ಪ ಜನ ಇದ್ದರು. ಬಟ್ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ಜನ. ಮಾಘ ಅಲ್ವಾ, ಎಷ್ಟೋ ಜನ ನಮ್ಮ ಹಾಗೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ. ಈಗ ಎಲ್ಲರೂ ಲೈನಲ್ಲಿ ನಿಂತ್ಕೊಂಡಿದ್ದೀವಿ. ತುಂಬ ಬೇಗ ದರ್ಶನ ಆಗೋಯ್ತು. ಲೈನ್ ಎಲ್ಲ ಮೂವ್ ಆಗ್ತಾಯಿತ್ತು. ತುಂಬಾ ಖುಷಿಯಾಯಿತು ಅಮ್ಮನವ್ರ ದರ್ಶನ ಸಿಕ್ಕಿದ್ದು. ಅನಗಾಗಿ
ಮೈಸೂರು ಸ್ಪೆಷಲ್ ಮೈಸೂರು ಪಾಕ್. ಥ್ಯಾಂಕ್ಸ್. ಎಷ್ಟು ಇದೆ? ಸಣ್ಣ ಸಣ್ಣ ತಂದ್ಬಿಟ್ರು ಆಮೇಲೆ 100 ರೂಪಾಯಿ ಕೊಟ್ಟರದ ಯಾಕೆ ಅಂತ ಪವನ್ಗಂತೂ ತುಂಬ ಇಷ್ಟ. ಎಷ್ಟು ಬಸ್ಸು ಬರ್ತಾರೆ ಬೈತಾರೆ ಹೇಳ್ಬಿಡ ಸ್ವಲ್ಪ ಎಷ್ಟು ಬೇಕು ತಗೊಳ್ರಿ ಮಗ. ಆ 3 ಪೀಸ್ ವಿಡಿಯೋನಾ ನನ್ನ ಫೋನಲ್ಲಿ ಐತೆ ವೀಡಿಯೋಸ್ ಎಲ್ಲ. ಫೋಟೋಸ್ ಮಾತ್ರ ಅವಳ ಫೋನಲ್ಲಿ. ಈಗ ನಾವು ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ. ಮೈಸೂರಲ್ಲಂತೂ ಚಾಮುಂಡೇಶ್ವರಿ ದರ್ಶನ, ಒಳ್ಳೆ ಮೈಸೂರು ಪಾಕ್ ತಿಂದ್ವಿ. ಅಲ್ಲಿ ಸೀರೆಗಳು ಕೂಡ ತುಂಬ ಚೆನ್ನಾಗಿತ್ತು. ಟೈಮ್ ಇದ್ದಿದ್ರೆ ಹೋಗಿ ನೋಡೋಣ ಅಂದ್ಕೊಂಡು, ಬಟ್ ಟೈಮ್ ಇರಲಿಲ್ಲ. ಹಾಗಾಗಿ ಇನ್ನೊಂದು ಸಲ ಚಾಮುಂಡಿ ಬೆಟ್ಟಕ್ಕೆ ಅಂತಲೇ ಬಂದಾಗ ಸೀರೆಗಳು ಹೋಗಿ ನೋಡೋಣ ಅಂತ ಅಂದ್ಕೊಂಡ್ವಿ. ಈಗ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ. ಟೈಮ್ ಆಗಿದೆ ಮಧ್ಯಾಹ್ನ 12:30. ಮಧ್ಯಾಹ್ನ 12:30 ಅಷ್ಟೊತ್ತಿಗೆ ನಂಜುಂಡೇಶ್ವರನ ದರ್ಶನ ಆಯಿತು, ಪರಶುರಾಮನ ದರ್ಶನ ಆಯಿತು, ಚಾಮುಂಡೇಶ್ವರಿ ದರ್ಶನವೂ ಆಯಿತು. ಈಗ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ. ಶ್ರೀರಂಗನಾಥನ ದರ್ಶನಕ್ಕೆ ಇಲ್ಲಿ ಮುಗಿಸ್ಕೊಂಡು ನಿಮಿಷಾಂಬಾಗ ಹೋಗ್ತೀವಿ. ಪರವಾಗಿಲ್ಲ, ಟೈಮೆಲ್ಲ ಬೇಗ ಪಿಕಪ್ ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಂದೇನೆಂದರೆ ರಶ್ ಇಲ್ಲ ದೇವಸ್ಥಾನಗಳಲ್ಲಿ, ಹಾಗಾಗಿ ಬೇಗ ದರ್ಶನ ಆಗ್ತಾಯಿದೆ. ಈಗ ಇಲ್ಲಿ ಮುಗಿಸ್ಕೊಂಡು ನಿಮಿಷಾಂಬಾಗ ಹೋಗ್ತೀವಿ. ಸ್ನೇಹಿತರೆ, ಇಲ್ಲಿ ಒಂದು ವಿಚಾರ ನಾನು ನಿಮಗೆ ಹೇಳಲೇಬೇಕು. ಏನಂದರೆ, ನಾವು ದೇವಸ್ಥಾನದ ಒಳಗಡೆ ಹೋದಾಗ, ಅಂದರೆ ಗರ್ಭಗುಡಿ ಒಳಗಡೆ ಹೋದಾಗ ಎಡಗಡೆಯಿಂದ ಹೋಗ್ತೀವಿ ಅಲ್ವಾ. ಎಡಗಡೆ ನಾವು ನಿಂತಾಗ ದೇವರ ಮುಖ ಮಾತ್ರ ನಮಗೆ ಕಾಣಿಸುತ್ತೆ. ಅಲ್ಲಿಂದ ಸೈಡ್ಗೆ ಅಂದರೆ ಬಲಭಾಗಕ್ಕೆ ಬಂದು ನಿಂತ್ಕೊಂಡು ನಾವು ಶ್ರೀರಂಗನಾಥನ ಪಾದನ ನೋಡಲೇಬೇಕು. ಪಾದ ನೋಡಿದ್ರೇ ದರ್ಶನ ಕಂಪ್ಲೀಟ್ ಆಗೋದು. ಮೂರ್ತಿ ತುಂಬ ದೊಡ್ಡದಿರೋದ್ರಿಂದ ನಮಗೆ ಪೂರ್ತಿಯಾಗಿ ಕಾಣಿಸೋದಿಲ್ಲ. ಹಾಗಾಗಿ ಬಲಭಾಗದಲ್ಲಿ ಸೈಡಲ್ಲಿ ನಿಂತ್ಕೊಂಡು ಪಾದ ನೋಡಿ ಆಮೇಲೆ ಹೊರಗಡೆ ಬರಬೇಕು. ಅಲ್ಲಿ ಕೂಡ ಹೇಳ್ತಾ ಇರ್ತಾರೆ, ಕೆಲವ್ರು ಗೊತ್ತಿಲ್ಲ ಅಂದರೆ ಇದನ್ನು ನೆನ್ಪಿಟ್ಕೊಡಿ. ಈಗ ರಂಗನಾಥ ಸ್ವಾಮಿ ದರ್ಶನ ಮುಗಿಸ್ಕೊಂಡು ನಿಮಿಷಾಂಬಾಗೆ ಬಂದಿದ್ದೀವಿ. ಎಲ್ಲೂ ಏನೂ ಶಾಪಿಂಗ್ ಮಾಡಲಿಲ್ಲ. ಶಾಪಿಂಗು ಅದು ಇದು ತೊಗೊಳೋಕ್ಕೆ ಅಂತ ನಿಂತ್ಕೊಂಡ್ರೆ ಟೈಮ್ ಆಗಿಬಿಡತ್ತೆ. ಹಾಗಾಗಿ ನಾವು ದೇವಸ್ಥಾನಗಳಿಗೆ ಹೋಗೋಕ್ಕಾಗಲ್ಲ ಅಂಥೇಳಿ ಎಲ್ಲೂ ಏನೂ ತೊಗೊಳ್ಳಿಲ್ಲ. ಈಗ ನಿಮಿಷಾಂಬದಲ್ಲಿ ಸಾಕಷ್ಟು ಟೈಮ್ ಇರುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು 1 ಅವರ್ ಬೇಕಾದ್ರಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳಿದ್ರು. ಹಾಗಾಗಿ ಈಗ ಬೇಗ ಬಂದಿದ್ದೀವಿ. ದೇವಿ ದರ್ಶನ ಮಾಡಿಕೊಂಡು ಮೊದಲು ಪ್ರಸಾದ ತಿನ್ನಬೇಕು. ನಾನು ಸುಮಾರು ಸಲ ಇಲ್ಲಿಗೆ ಬಂದಿದ್ದೀನಿ, ಬಟ್ ಒಂದು ಸಲನೂ ಪ್ರಸಾದ ತಿಂದಿಲ್ಲ. ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಫ್ರೆಂಡ್ಸ್ ಹೇಳ್ತಾಯಿದ್ರು. ಮಧ್ಯಾಹ್ನ 12:30ಇಂದ 3 ಗಂಟೆ ತನಕನೂ ಇರುತ್ತೆ. ಬೆಳಗ್ಗೆ ಬೇಗ ಬಂದು ದೇವಿ ದರ್ಶನ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ವಿ. ಮಧ್ಯಾಹ್ನ ಸಮಯದಲ್ಲಿ ಬಂದಿರೋದು ಇದೇ ಮೊದಲು. ಹಾಗಾಗಿ ನನಗೆ ಪ್ರಸಾದದ ಬಗ್ಗೆ ಗೊತ್ತಿರಲಿಲ್ಲ. ಕೆಲವೊಂದು ವಿಶೇಷ ದಿನಗಳಲ್ಲಿ ಮಾತ್ರ ಈ ರೀತಿ ಪ್ರಸಾದ ವಿನಿಯೋಗ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ, ಬಟ್ ಪ್ರತಿದಿನವೂ ಇರುತ್ತೆ. ಹಾಗಾಗಿ ಇವತ್ತು ಪ್ರಸಾದ ತಿನ್ನಲೇಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಮಧ್ಯಾಹ್ನ ಇಲ್ಲಿಗೆ ಬಂದಿದ್ದೀವಿ. ದೇವಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನಾವು ಏನೇ ಬಿಡ್ಕೊಂಡ್ರು ನಮ್ಮ ಬೇಡಿಕೆ ನ್ಯಾಯವಾದದ್ದು, ನಮಗೆ ತುಂಬಾ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಒಂದೇ ನಿಮಿಷದಲ್ಲಿ ಆ ಬೇಡಿಕೆ ಈಡೇರುತ್ತೆ, ಅಮ್ಮನ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾರೆ. ಅದೇ ನಂಬಿಕೆ ಕೂಡ. ಈಗ ಪ್ರಸಾದಕ್ಕೆ ಕೂತ್ಕೊಂಡಿದ್ದೀವಿ. ಏನೆಲ್ಲ ಬಡಿಸ್ತಾರೆ ಅಂತ ನಿಮಗೆ ತೋರಿಸ್ತೀನಿ.
ಏನು ಮಾಡ್ತಾನೆ ಇರಿ ನೀವು ಕಂಟಿನ್ಯೂಸ್ ಆಗಿ ಮಾಡಿ ಮಾಡಿ ಎಲ್ಲ ನೆಕ್ಸ್ಟ್ ಏನಿದೆ ಅದನ್ನ ಕಂಟಿನ್ಯೂ ಮಾಡಿ. ಸೆರಗು ತಿರ್ಗಿ ಆ ಕಡೆ. ಹಾಂ ಆಯಿತು. ಎಲ್ಲರೂ ನಿಮಿಷಾಂಬದಲ್ಲಿದ್ದೀವಿ ನಾವೆಲ್ಲರೂ. ನೀರಂತೂ ತುಂಬ ಚೆನ್ನಾಗಿದೆ, ಅಷ್ಟೊಂದು ಜನ ಇಲ್ಲ. ದರ್ಶನನೂ ತುಂಬ ಚೆನ್ನಾಗಾಯಿತು, ತುಂಬ ಚೆನ್ನಾಗಿತ್ತು ಪ್ರಸಾದ ಎಲ್ಲ. ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿದ್ವಿ, ಮತ್ತು ಒಂದು ರೀಲ್ಸ್ ಕೂಡ ಮಾಡ್ಕೊಂಡ್ವಿ. ರೀಲ್ಸ್ ನೀವು ನೋಡಿದ್ರಲ್ಲ, ಈಗಾಗಲೇ ಶಾರ್ಟ್ಸ್ ವಿಡಿಯೋದಲ್ಲಿ ನೋಡಿರ್ತೀರ. 1 ನಿಮಿಷದ ವಿಡಿಯೋಗೆ ಎಷ್ಟು ಕಷ್ಟಪಡಬೇಕು ಗೊತ್ತಾ? ಹೇಗೆ ಅಂದರೆ ಯಾವುದೇ ರೀತಿ ಪ್ಲ್ಯಾನಿಂಗ್ ಇರಲ್ಲ, ಪ್ರಾಕ್ಟೀಸ್ ಇರಲ್ಲ. ಇಲ್ಲಿ ಬಂದು ನೋಡಿದ ತಕ್ಷಣ ಆ ಸಿಚುಯೇಷನ್ಗೆ ತಕ್ಕಂಗೆ ಒಂದು ರೀಲ್ಸ್ ಮಾಡ್ಕೊಳ್ತೀವಿ. ಹಂಗಾಗಿ ಎಲ್ಲರೂ ಒಳ್ಳೆ ರೀತಿ ಕೋಆಪ್ರೇಟ್ ಮಾಡ್ತಾರೆ, ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಬಟ್ ತುಂಬ ಚೆನ್ನಾಗಿ ಬಂತು. ಫೈನಲಿ ಆ ವಿಡಿಯೋ ತುಂಬ ಚೆನ್ನಾಗಿ ಬಂತು. ನೀವೆಲ್ಲ ತುಂಬ ಇಷ್ಟಪಟ್ಟಿದ್ದೀರ, ಒಳ್ಳೆ ವ್ಯೂಸ್ ಕೂಡ ಬಂದಿದೆ. ಇಲ್ಲಿಗೆ ನಮ್ಮ ಟ್ರಿಪ್ಪು ಮುಗಿತಾ ಇದೆ. ಇನ್ನು ಹೋಗೋ ದಾರಿಲಿ 1-2 ದೇವಸ್ಥಾನ ಅಷ್ಟೇ, ಕೆಂಗಲ್ಲು ಮತ್ತು ಚನ್ನಪಟ್ಟಣದಲ್ಲಿ ಅಂಬೆಗಾಲ್ ಕೃಷ್ಣ 2 ಟೆಂಪಲ್ ಅಷ್ಟೇ. ತುಂಬ ಚೆನ್ನಾಗಿ ದರ್ಶನ ಆಯಿತು. ರಶ್ ಇಲ್ಲದಿರೋ ಟೈಮಲ್ಲಿ ಬಂದರೆ ಹೀಗೇನೆ ಆರಾಮಾಗಿ ಚೆನ್ನಾಗಿ ದೇವ್ರ ದರ್ಶನ ಮಾಡ್ಬೋದು ಅಲ್ವಾ? ಎಲ್ರಿಗೂ ಇಷ್ಟ ಆಯ್ತಾ ಟ್ರಿಪ್ ಇವತ್ತು? ಸೂಪರ್. ಏನಮ್ಮ ನೀನೇನು ಹೇಳೋದೇ ಇಲ್ಲ ಅಂತ. ನಾವು ಇದೇ ಫಸ್ಟ್ ಬಂದಿರೋ. ಹೌದು, ನಿಮಿಷಾಂಬಾಗ ನೋಡಿಲ್ಲ, ನಿಮಿಷಾಂಬ ನೋಡಿಲ್ಲ, ಆದಿ ರಂಗನೂ ನೋಡಿಲ್ಲ. ಇದೇ ಫಸ್ಟ್. ಶ್ರೀರಂಗಪಟ್ಟಣಕ್ಕೆ ಹೋಗಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ದೇವ್ರನ್ನ ನೋಡಿದ್ವಿ. ತುಂಬ ಖುಷಿ ಆಗೋಯ್ತು. ನಮ್ಮ ಅಮ್ಮನೂ ಪಾಪ ಬಂದಿರಲಿಲ್ಲ, ಇವತ್ತೇ ಬಂದಿರೋದು. ತಂಗಿನೂ ನೋಡಿರಲಿಲ್ವಂತೆ. ಚೆನ್ನಾಗಿತ್ತು. ಇವತ್ತಿನ 1 ಡೇ ಟ್ರಿಪ್ ನಮ್ಮದು ತುಂಬ ಚೆನ್ನಾಗಾಯಿತು. ಚನ್ನಪಟ್ಟಣದಲ್ಲಿರೋ ಅಂಥ ಅಪ್ರಮೇಯ ಸ್ವಾಮಿ ಅಂಬೆಗಾಲ ಕೃಷ್ಣ ದೇವಸ್ಥಾನ. ಇಲ್ಲಿ ಅಪ್ರಮೇಯ ಸ್ವಾಮಿ ಅಂತಲೇ ಕರೆಯೋದು, ಕೃಷ್ಣನ್ನ ಆ ಹೆಸರಿಂದ ಕರೀತಾರೆ ಅಷ್ಟೇ. ಆದರೆ ಅಂಬೆಗಾಲ ಕೃಷ್ಣನೂ ಇದೆ ಒಳಗಡೆ. ತುಂಬ ಚೆನ್ನಾಗಿದೆ. ದೇವರ ಮೂರ್ತಿಗಳಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಎಷ್ಟು ಪುರಾತನವಾದ ದೇವಸ್ಥಾನ ನೋಡಿ. ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ಹಾಗೆ ಸಂತಾನ ಫಲಕ್ಕೋಸ್ಕರ ಇಲ್ಲಿ ತೊಟ್ಲು ಪೂಜೆ ಎಲ್ಲ ಮಾಡ್ತಾರೆ, ಯಾರು ಬೇಕಾದರೂ ಹೋಗ್ಬೋದು. ಇನ್ನೊಂದು ವಿಶೇಷ ಏನು ಅಂದರೆ ಗರ್ಭಗುಡಿಯಲ್ಲಿ ಕೃಷ್ಣನ ನಾವು ಡೈರೆಕ್ಟಾಗಿ ದರ್ಶನ ಮಾಡ್ಬೋದು. ಹಾಗೆ ವೆಂಕಟೇಶ್ವರದ ರೂಪದಲ್ಲಿರುವಂಥ ದೇವರನ್ನ ಸೈಡಲ್ಲಿ ಇಟ್ಟಿರ್ತಾರೆ. ಆ ದೇವ್ರನ್ನ ನಾವು ಕನ್ನಡಿಯಲ್ಲಿ ನೋಡಬೇಕಾಗತ್ತೆ. ಮತ್ತು ನಾವು ತೊಗೊಂಡು ಹೋಗುವಂಥ ತುಳಸಿನ ದೇವರಿಗೆ ಅರ್ಪಿಸ್ತಾರೆ, ಅದನ್ನು ಕೂಡ ನಾವು ಕನ್ನಡಿಯಲ್ಲೇ ನೋಡಬಹುದು. ಕೃಷ್ಣನಿಗೆ ಇಷ್ಟ ಅಲ್ವಾ ಕಡ್ಗೋಲು ಅಂತ. ಈಗ ಕೆಲವರು ಶಂಕ ಇಟ್ಕೋತಾರೆ ಆ ಥರ. ಅದೇನು ಮುದ್ದೆ ಕೋಲ? ಅದು ಮುದ್ದೆ ತೆಗೆಯೋದು. ಇದು 50 ರೂಪಾಯಿ, ಅದು 80 ರೂಪಾಯಿ. ಏನಿಲ್ಲ ರೀ, ನೀವು ನಂಬ್ತಾ ಇಲ್ಲ. ಸುಮ್ಮನೆ ನಾವು ದೇವಸ್ಥಾನಕ್ಕೆ ದೇವ್ರ ಮನೆ ಮಡಿಕೆ ನಮ್ಗೆ ಯೂಸ್ ಮಾಡಿಸ್ಕೊಂಡಿದ್ದಾರೆ. ಬೇಕಾದ್ರೆ ಇಡ್ಬೋದು. ಅದು ಎಷ್ಟು ಅನ್ರಿ? 80, 60, 50. ಇಲ್ಲಿ ಮರದ ಸಾಮಗ್ರಿಗಳು ತುಂಬಾ ಚೆನ್ನಾಗಿದೆ. ನನ್ನನ್ನು ದೇವ್ರ ಮನೇಲಿ ಕಡ್ಗೋಲು ಯಾಕೆ ಇಟ್ಟಿದ್ದೀರಾ ಅಂತ ನೀವೆಲ್ಲ ಕೇಳ್ತಾ ಇರ್ತೀರಲ್ವ. ನಿಮಗೂ ಏನಾದರೂ ಬೇಕಾದರೆ ಚನ್ನಪಟ್ಟಣದಲ್ಲಿರೋವಂಥ ಈ ಅಂಬೆಗಾಲ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ. ಅಲ್ಲಿ ತುಂಬ ಚೆನ್ನಾಗಿದೆ. ದೇವ್ರ ಮನೇಲಿಟ್ಟು ಪೂಜೆ ಮಾಡೋ ಥರ, ಮತ್ತು ರಿಟರ್ನ್ ಗಿಫ್ಟ್ಗೂ ಕೂಡ ಉಪಯೋಗ ಆಗುತ್ತೆ. ತುಂಬ ಚಿಕ್ಕ ಚಿಕ್ಕ ಕಡ್ಗೋಲು, ಒಂದಕ್ಕೆ 30 ರೂಪಾಯಿ ಹೇಳಿದ್ರು, ಕಡಿಮೆನೇ ಮಾಡಲಿಲ್ಲ. ನಾನು ಒಂದು ಮುದ್ದೆ ಕೋಲು ತೊಗೊಂಡೆ, ನನಗೆ ಬೇಕಿತ್ತು. ನಮ್ಮಮ್ಮ, ನನ್ನ ತಂಗಿ ಮತ್ತು ಇನ್ನು ನನ್ನ ಕೆಲವೊಂದಷ್ಟು ಫ್ರೆಂಡ್ಸು ಕಡ್ಗೋಲನ್ನು ತೊಗೊಂಡ್ರು. ತುಂಬ ಚೆನ್ನಾಗಿತ್ತು. ಬೇಕಾದವರು ಇಲ್ಲಿ ತಗೋಬಹುದು. ನಮ್ಮ ಈ 1 ಡೇ ಟ್ರಿಪ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ದೇವಸ್ಥಾನಗಳಂತೂ ತುಂಬ ಚೆನ್ನಾಗಿತ್ತು. ಸರಿಯಾದ ಸಮಯಕ್ಕೆ ಎಲ್ಲ ದೇವರ ದರ್ಶನವೂ ಕೂಡ ಆಯಿತು, ಪ್ರಸಾದನೂ ಸಿಕ್ತು. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ?